ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ರಾಜವರ್ಧನ್ ಅವರು ಜೊತೆಗಿದ್ದಾರೆ. ಪ್ರಣಯಂ ಫಿಲಮ್ ಅಲ್ಲಿ ಪ್ರಣಯ ಮಾಡ್ಕೊಂಡ್ ಬಂದಿದ್ದಾರೆ. ನೀವು ಕೂಡ ನೋಡ್ಬೋದು 9th. ಸೊ ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಸರ್, ಪ್ರಣಯ ಮಾಡ್ತಾ ಇದ್ದೀರಾ? ಪ್ರಣಯ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಆಕ್ಷನ್ ಬಿಚ್ಚುಗತ್ತಿಲ್ಲ ಆ ಆಕ್ಷನ್ ನೋಡ್ಬಿಟ್ಟು ನೋಡಿದ್ರೆ ಈ ರೇಂಜ್ಗೆ ರೊಮ್ಯಾನ್ಸ್ ಮಾಡ್ತೀರಾ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೂಪರ್ ಸರ್. ಅಲ್ಲ, ನಮ್ಮಂತ ಯೂತ್ಸ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಬೇಕಾಗಿದ್ದು. ಹೌದೌದು. ಹಿಂಗಿದು ಆಕ್ಷನ್ ಇಂದ ರೊಮ್ಯಾನ್ಸ್. ಅದೇ ರೊಮ್ಯಾನ್ಸ್ ಯಾವ ತರ ಇದು ತುಂಬಾ ನಾಚ್ಕೊಂತ ಇದ್ರಪ್ಪ ಯಾಕೋ? ಇಲ್ಲ, ಅಂದ್ರೆ ಆರ್ಟಿಸ್ಟ್ ಗಳಿಗೆ ಬೇಕು, ಬೇರೆ ಬೇರೆ ಪಾತ್ರಗಳು ಬೇಕು ಕಲಾವಿದರಾಗಿ. ನಮಗೂ ಒಂದು ಪೋರ್ಟ್ಫೋಲಿಯೋ ಅನ್ನೋದು ಬೇಕಲ್ಲ. ಹಿಸ್ಟಾರಿಕಲ್ ಮಾಡಿದೆ, ವಾಟ್ ನೆಕ್ಸ್ಟ್ ಅಂದಾಗ ಒಂದು ಲವ್ ಸ್ಟೋರಿ, ಅದಾದ್ಮೇಲೆ ಒಂದು ಗ್ಯಾಂಗ್ಸ್ಟರ್, ಅದಾದ್ಮೇಲೆ ಒಂದು ಫ್ಯಾಮಿಲಿ, ಆ ಥರ ಬೇರೆ ಬೇರೆ ಪಾತ್ರಗಳು ಮಾಡಿದಾಗಲೇ ನಮ್ಮನ್ನು ಇಟ್ಕೊಂಡು ಬೇರೆ ಒಂದಷ್ಟು ಡೈರೆಕ್ಟರ್ಸ್ಗಳು, ರೈಟರ್ಸ್ಗಳು ಪಾತ್ರಗಳು ಬರೀತಾರೆ. ಸೊ ಅದಕ್ಕೆ ಪ್ರಣಯಂ ಅನ್ನೋ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದೆ. ತುಂಬಾ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬರ್ತಿರೋಂಥ ಸಿನಿಮಾ ಇದು. ತುಂಬಾ ಚೆನ್ನಾಗಿ ಆಗತ್ತೆ ಅಂತ ನಾನು ಹೇಳಿದ್ದೀನಿ ಸರ್. ಯಾಕೆ ಕೇಳಿದೆ ಈ ವಿಷಯ ಅಂದ್ರೆ, ಅವಾಗಲೇ DOP ಸರ್ ಹತ್ರ ಮಾತಾಡ್ತಿದ್ದೆ, ಮತ್ತೆ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ವಿ. ನಮ್ ರಾಜವರ್ಧನ್ ಶರ್ಟ್ ಬಿಚ್ಚಿದ್ರೆ ಹೆಂಗ್ ಮುದ್ದಾಗ ಕಾಣಿಸ್ತಾರೆ ಗೊತ್ತಾ ಅಂತ. ಸೂಪರ್. ಏನ್ ಹೇಳ್ತೀರಾ ಸರ್? ಏನೋ ಗೊತ್ತಿಲ್ಲ, ಆ ಪಾತ್ರಕ್ಕೆ ಏನ್ ಬೇಕು ಅದನ್ನ ಮಾಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಖುಷಿ ಆಗುತ್ತೆ ಇಂಥ ಟೀಮಲ್ಲಿ ಕೆಲಸ ಮಾಡಿರೋದು. DOP ಎಲ್ಲ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ತುಂಬಾ ಚಾಲೆಂಜಿಂಗ್ಸ್ ಇತ್ತು ನಮಗೆ. ಆ ವೆದರಲ್ಲಿ, ಆ ನೇಚರಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ. ಯಾವುದು ಕಂಟ್ರೋಲ್ಡ್ ಇರಲ್ಲ. ನಿಮಗೆ ಸೆಟ್ಟಲ್ಲಿ ಕೆಲಸ ಮಾಡೋದು ತುಂಬಾ ಈಸಿ, ಬಟ್ ವೆದರಲ್ಲಿ ಶೂಟ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಆಗುತ್ತೆ. ಅದು ನಮಗಿಂತ DOP ಪ್ರೊಡಕ್ಷನ್ಗೆ ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಅದೆಲ್ಲ ಫೇಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಈ ಪಾಯಿಂಟ್ ಕೇಳಬೇಕು. ನೈನಾ ಗಂಗೋಲಿ ಅವರದ್ದು ಇಂಟರ್ವ್ಯೂ ಮಾಡಿದ್ದೆ. RGV ಅವ್ರದ್ದು ಒಂದು ಸಿನಿಮಾ ಬಂದಿತ್ತಲ್ಲ, ಅವರು ಹೇಳಿದ್ರು ನನಗೆ, ಯಾರೋ ಹೊಸೊಬ್ರ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಹೇಳ್ತಾ, ಯಾರು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇಲ್ಲ ನನಗೆ. ಯಾರು ಹೇಳಲ್ಲ ಸಸ್ಪೆನ್ಸ್ ಅದು. ಅವ್ರು 6 feet ಇದ್ದಾರೆ. ಯಾರು? ದರ್ಶನ್ ಸರ್, ಸುದೀಪ್ ಸರ್, ಎಲ್ಲರನ್ನೂ ಕೇಳ್ಕೊಂಬಂದೆ. ಇಲ್ಲ ಯಾರು? ಅವಾಗ ನಿಮ್ದೇನು ಬಿಚ್ಚುಗತ್ತಿ ರಿಲೀಸ್ ಟೈಮ್ ಸಿಕ್ಕಿದ್ರು. ಅವಾಗ ಯಾವುದೋ ಒಂದು ಹೋಟೆಲಲ್ಲಿ ಇಂಟರ್ವ್ಯೂ ಮಾಡ. ಯಾರು ಹೇಳ್ತಾನೆ ಇಲ್ಲ, ಸಸ್ಪೆನ್ಸ್. ಬಟ್ ನನಗೆ ಯಾವಾಗ ಪೋಸ್ಟರ್ ರಿಲೀಸ್ ಆಯ್ತು ಅವಾಗ ಗೊತ್ತು, ರಾಜವರ್ಧನ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಅಂತ. ಅಂಡ್ ನಿಮ್ ಬಗ್ಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಸೊ ಏನ್ ಹೇಳ್ತೀರಾ ಇದರ ಬಗ್ಗೆ? ಯಾವ್ದ್ರ ಬಗ್ಗೆ ಹೇಳ್ಬೇಕು? ನೀವು ಮಾತಾಡಿರೋ ಬಗ್ಗೆ ಹೇಳ್ಬೇಕು. ಮಾತಾಡಿರೋ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ನೀವು? ಇಲ್ಲ, ಖುಷಿ ಆಗುತ್ತೆ. ಬಾಂಬೆ ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡಿರ್ಲಿಲ್ಲ, ಬೇರೆ ಎಕ್ಸ್ಪೀರಿಯನ್ಸ್ ಅದು ಕೂಡ. ಲ್ಯಾಂಗ್ವೇಜ್ ಬರ್ದಿರೋರ ಜೊತೆ ಕೆಲಸ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಅದು. ಬಟ್ ಖುಷಿ ಆಗತ್ತೆ. ಒಳ್ಳೆ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಪಾತ್ರನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ತುಂಬಾ ಖುಷಿ ಆಗತ್ತೆ. ನನಗೆ ನಿಮ್ಮ ಹತ್ರನೇ ಜಾಸ್ತಿ ಮಾತಾಡಿದ್ದಾರೆ, ನಿಮ್ಮ ಹತ್ರ ಎಲ್ಲ ಹೇಳಿರ್ತಾರೆ ಅನ್ಸುತ್ತೆ. ನಿಮ್ ಬಗ್ಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಸಚ್ ಎ ಗುಡ್ ಆಕ್ಟರ್ ಅಂತ, ರೊಮ್ಯಾಂಟಿಕ್ ಬಾಯ್ ಅಂತ ಹೇಳಿದ್ರು. ಏನಿಲ್ಲ, ಸಿನಿಮಾ ಪಾತ್ರಗೆ ಏನ್ ಬೇಕು ಅದನ್ನ ಮಾಡಿರ್ತೀವಿ ಅಷ್ಟೇ. ಅಂದ್ರೆ ಬಿಚ್ಚುಗತ್ತಿ ಮಾಡಿದಾಗ ಎಷ್ಟೊಂದು ಕೊಲೆ ಮಾಡಿದ್ವಿ ಅಂತಾನು ಗೊತ್ತಿಲ್ವಲ್ಲ, ಹಂಗೆ ಇಲ್ಲೂ ರೊಮ್ಯಾನ್ಸ್ ಮಾಡಿದ್ದು ನಮಗೆ ಗೊತ್ತಿಲ್ಲ. ಅದ್ಭುತ. ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಸರ್, ನಿಮಗೆ ಈ ಕತೆ ಕೇಳಿದಾಗ ಒಂದು ವೇರಿಯೇಷನ್ಸ್ ಅಂತ ಇರುತ್ತೆ. ಈಗ ಆಕ್ಷನ್ ಮಾಡ್ಕೊಂಡ್ಬಂದ್ರ ಒಂದು ಪೌರಾಣಿಕ ಪಾತ್ರ ಮಾಡಿರೋದಿರ್ಬೋದು, ಪ್ರತಿಯೊಂದಿಗೂ ಚೇಂಜಸ್ ಇರುತ್ತೆ. ನೀವು ಇದಕ್ಕೆ ಪ್ರಿಪರೇಷನ್ ಮೈಂಡ್ ಅಲ್ಲಿ ಯಾವ ತರ ಪ್ರಿಪರೇಷನ್ಸ್ ಅಂತ ಮಾಡ್ಕೊಂತೀರಿ? ಅಂದ್ರೆ ಬಾಡಿ ವೈಸ್ ನಿಮ್ಗೆ ವೆಯ್ಟ್ ರಿಡ್ಯೂಸ್ ಆಗ್ಬೇಕಾಗಿತ್ತು. ಬಿಚ್ಚುಗತ್ತಿಲಿ ನಾನು ತುಂಬಾ ಹ್ಯೂಜ್ ಇದ್ದೆ, ವಾರಿಯರ್ ಕ್ಯಾರೆಕ್ಟರ್ ಮಾಡಿದ್ದೆ, ತುಂಬಾ ಹ್ಯೂಜ್ ಇದ್ದೆ. ಆಮೇಲೆ ನಿಮ್ಗೆ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಕಂಪ್ಲೀಟ್ ಕಾಂಟ್ರಾಸ್ಟ್. ಅಂದ್ರೆ ನಾನು ಅದು ವಾರಿಯರ್ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಅದು ಬೇರೆ ತರನೇ ಪ್ರಾಜೆಕ್ಟ್ ಆಗುತ್ತೆ. ಇದಕ್ಕೆ ಇವತ್ತು ಯಂಗ್ ಬಾಯ್ಸ್ ಏನಿದ್ದಾರೆ, ಇವತ್ತಿನ ಜನರೇಷನ್ ಹುಡುಗರು ಏನಿದ್ದಾರೆ, ಆ ಥರದೊಂದು ಬೇಕಾಗಿತ್ತು. ಅಂದ್ರೆ ಫಾರಿನ್ ರಿಟರ್ನ್ ಅವನು, ಆ ಥರದ್ದು ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ಗಳು ಇದೆ, ಟ್ರೈ ಮಾಡಿದ್ದೀನಿ. ಸೆಕೆಂಡ್ ಹಾಫ್ ಬೇರೆ ಥರ ಪರ್ಫಾರ್ಮೆನ್ಸ್ ಟ್ರೈ ಮಾಡಿದ್ದೀನಿ. ನಿಮ್ಗೆ ಆಫ್ಟರ್ 9th ಪರ್ಫಾರ್ಮೆನ್ಸ್ ಮೇಲೆ ಎಲ್ಲರೂ ಮಾತಾಡ್ತಾರೆ, ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಅಂದರೆ ಹಿಸ್ಟಾರಿಕಲ್ ಅಂದ್ರೆ ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಈ ಪಾತ್ರಗಳು ಬೇರೆ ಥರನೇ ಚಾಲೆಂಜಿಂಗ್ ಆಗಿ ಬಂದಿದೆ. ತುಂಬ ಕಷ್ಟ ಇತ್ತು ಆ್ಯಕ್ಚುಲಿ. ಲವ್ ಸ್ಟೋರಿ ತುಂಬಾ ಈಸಿ ಅನ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಬೇರೆ ಕಂಪ್ಲೀಟ್ ಲವ್ ಸ್ಟೋರಿ ಮಾಡಿದ್ರೆ ಈಸಿ ಆಗ್ತಿತ್ತೇನೋ. ಇದರಲ್ಲಿ ತುಂಬಾ ಚಾಲೆಂಜಿಂಗ್ ಪಾತ್ರಗಳು ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಯ್ತು ಆ್ಯಕ್ಚುಲಿ ನನಗೆ. ಸರ್, ಈಗ ಲವ್ ಗಿವ್ ಅಂತ ಹೇಳ್ತೀರಾ, ನಿಮ್ ರಿಯಲ್ ಲೈಫ್ ಲವ್ ಗತೆ ಏನ್ ಹೇಳಿ ಸರ್? ಹೆಂಗೆ ಲವ್ ಎಲ್ಲ ಏನಾಗತ್ತೆ, ನಾವು ಮನುಷ್ಯರೇ ಅಲ್ವಾ, ಆಗತ್ತೆ. ಕ್ರಶ್ಗಳು ತುಂಬಾ ಆಗತ್ತೆ. ಏನ್ ಇಷ್ಟಪಡ್ತಾರೆ, ನಮ್ಮನ್ನು ಇಷ್ಟಪಡ್ತಾರೆ, ನಾವು ಇಷ್ಟಪಡ್ತೀವಿ, ಮ್ಯೂಚುವಲ್ ಅಷ್ಟೇ ಅದು. ಸೀರಿಯಸ್ ಆಗಿ ಯಾವ್ದು ಇಲ್ಲ. ಸೀರಿಯಸ್ ಯಾವ್ದು ಕಮಿಟ್ಮೆಂಟ್ ಇಲ್ಲ? ಇಲ್ಲ. ಅಂದ್ರೆ ಫ್ರಮ್ ಯಾವಾಗಿಂದ ಲವ್ಸ್ಗಳು? ಸ್ಕೂಲ್ ಡೇಸ್ ಏನ್ ಮಾಮೂಲಿ ಅಲ್ಲ, ಅದೆಲ್ಲ ಎಷ್ಟು ಸ್ಮಾರ್ಟ್ ಆಗಿದ್ದಿದ್ರೆ ಅದೆಲ್ಲ ಕಾಲೇಜ್ ಟೈಮಿಂದನೂ ಇತ್ತು, ಸ್ಕೂಲ್ ಟೈಮಲ್ಲೂ ಇತ್ತು, ಇನ್ನು ಮುಂದೆ ಇರುತ್ತೆ. ಆ ಥರ ಆಪ್ಷನ್ಸ್
ಅಂದ್ರೆ ನೀವು ತುಂಬಾ ಆಪ್ಷನ್ ಇಟ್ಕೊಂಡಿದ್ದೀರಾ, ಆಮೇಲೆ ಇಲ್ಲಪ್ಪ ಆ ಥರ ಎಲ್ಲ ಆಪ್ಷನ್ ಏನು ಇಟ್ಕೊಂಡಿಲ್ಲ. ಕೆರಿಯರ್ ಫೋಕಸ್ ಮಾಡ್ತಿರೋದ್ರಿಂದ ಬೇರೆ ಕಡೆ ಯಾವುದಕ್ಕೂ ಹೋಗೋ ಟೈಮು ಇರೋದಿಲ್ಲ. ಓಕೆ, ನಿಮ್ಮ ಪ್ರಕಾರ ಲವ್ ಅಂದ್ರೇನು? ತುಂಬ ಪ್ಯೂರಿಟಿ ಇರಬೇಕಾಗತ್ತೆ, ತುಂಬ ಕಷ್ಟ ಆಗಬಾರ್ದು. ಫ್ಯಾಮಿಲಿ ಅಂದರೆ ಒಂದು ಫ್ಯಾಮಿಲಿಯಿಂದನೇ ಬಂದಿರ್ತೀವಿ ನಾವು, ಆ ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗಬಾರ್ದು. ಅಗೇನ್ ಹುಡುಗಿ ಫ್ಯಾಮಿಲಿ ಕಡೆಗೂ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಚೆನ್ನಾಗಾದರೆ ಅದು ಪ್ಯೂರ್ ಲವ್ ಆಗುತ್ತೆ. ಚೆನ್ನಾಗಿ ಬಾಳಬೇಕು ಯಾರೇ ಆಗಲಿ, ಜೊತೆಲಿ ತುಂಬ ವರ್ಷ ಬಾಳ್ಕೊಂಡು ಹೋಗ್ತಾರಲ್ಲ ಅದು ಪ್ಯೂರ್ ಲವ್ ಆಗುತ್ತೆ ಅಂತ. ಪ್ರಣಯಂ ಬಗ್ಗೆ ಮಾತಾಡ್ತಿದ್ದೋ, ಪ್ರಣಯ ಮಾಡಿದ್ದೀರಾ ಅಂತ ಕೇಳಿದೆ. ಸೊ ನೀವು ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡಿರೋದು ನಿಜ. ರೊಮ್ಯಾಂಟಿಕ್ ಸಾಂಗ್ಸ್ ಕೂಡ ಬಂದಿದೆ. ಆ್ಯಂಡ್ ಮನೋಮೂರ್ತಿ ಸರ್ ಮತ್ತು ಅವ್ರ ಕಾಂಬಿ ಬಂದಿರೋಂಥದ್ದು, ಸೋನು ನಿಗಮ್ ಸರ್ ಬಂದಿರೋಂಥದ್ದು. ಕಾಂಬಿ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ನಾವು ಅಂಥ ಸಾಂಗ್ಗಳನ್ನ ಕೇಳ್ಕೊಂಡು ಬಂದಿದ್ದು. ನಿಮಗೆ ಅವತ್ತಿಗೆ ತುಂಬ ಫ್ರೆಶ್ ಅನ್ಸೋದು, ತುಂಬ ವರ್ಷ ಅದನ್ನು ಕೇಳಿದ್ದೀವಿ ಕೂಡ. ಇವತ್ತಿಗೂ ನಿಮಗೆ ಮುಂಗಾರು ಮಳೆ ಸಾಂಗ್ ಆಗಿರ್ಬೋದು ಸುಮಾರು ಸಾರಿ ಫ್ರೆಶ್ ಅನ್ಸುತ್ತೆ. ಅದೇ ನಿಟ್ಟಿನಲ್ಲಿ ಈ ಸಾಂಗ್ಗಳು ಕೂಡ ನಿಲ್ಲತ್ತೆ. ಇವತ್ತಿಗೆ ಮೆಲೋಡಿ ಅನ್ನೋ ಸ್ವಲ್ಪ ಬಿಟ್ಟು ವೆಸ್ಟರ್ನ್ ಕಡೆ ಹೋಗ್ಬಿಟ್ಟಿದ್ರು ಎಲ್ಲರೂ. ನಮ್ಮ ಬೇರೆ ಸಿನಿಮಾಗಳಲ್ಲೂ ನಾವು ಕೂಡ ಅದನ್ನು ಟ್ರೈ ಮಾಡಿದ್ದೀವಿ, ಆ ತಪ್ಪು ಅಂತಲೂ ಹೇಳಲ್ಲ. ಬಟ್ ನಮ್ಮ ಲಿರಿಕ್ಸು, ನಮ್ಮ ಪ್ಯೂರ್ ಕನ್ನಡ, ಅದಕ್ಕೂ ಒಂದು ಈ ಸಾಂಗಲ್ಲಿ ಜಯಂತ್ ಸರ್ ಲಿರಿಕ್ಸ್ ಆಗಿರ್ಬೋದು, ನಿಮ್ಗೆ ಆ ಲಿರಿಕ್ಸ್ಗಳು ಕೇಳಬೇಕಾದ್ರೆ ಗೊತ್ತಾಗತ್ತೆ ಇಡೀ ಸಿನಿಮಾದು ಕತೆ, ಆ ಫೀಲ್ ಗುಡ್ಡು ಕಂಟೆಂಟು, ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ಕು, ಅದಕ್ಕೆ ತಕ್ಕಂಗೆ ರೀ ರೆಕಾರ್ಡಿಂಗು ತುಂಬ ಅದ್ಭುತವಾದ, ಅಂದರೆ ಮೇಜರ್ ರೋಲ್ ಪ್ಲೇ ಆಗುತ್ತೆ ಮನು ಸರ್ದು ಮ್ಯೂಸಿಕ್ ಇದರಲ್ಲಿ. ರೀ ರೆಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೂಪರ್. ನಾನು ಆವಾಗಲೇ ನಿಮ್ಗೆ ಕೇಳ್ತಿದ್ದೆ ಲವ್ ಅಂದ್ರೆ ಏನು ಅಂತ. ಸೊ ಒಂದು ಕಪಲ್ಸ್ ಮಧ್ಯೆ ಏನಲ್ಲ, ಈಗ ಅಲ್ಲೂ ನೀವು ಟ್ರೈಲರಲ್ಲಿ ತೋರಿಸಿದ್ದೀರಾ, ಟೀಸರಲ್ಲಿ ತೋರಿಸಿದ್ದೀರಾ, ಏನೋ ಆಗುತ್ತೆ ಸಮಥಿಂಗ್ ಇಬ್ಬರು ಮಧ್ಯದಲ್ಲಿ. ಸೊ ಕಪಲ್ಸ್ ಮಧ್ಯೆ ಏನಕ್ಕೆ ಜಗಳ ಆಗ್ಬೋದು ಆ್ಯಂಡ್ ಹೇಗೆ ಸಾರ್ಟ್ ಔಟ್ ಮಾಡ್ಕೊಬೇಕು ಅಂತ ನೀವು ಕಲ್ತ್ರೆ ಈ ಸಿನಿಮಾಯಿಂದ ಏನಾದರೂ ನೋಡಿರ್ತೀರಾ? ಇಲ್ಲ ಆ ಥರ ಎಲ್ಲ ಏನಿಲ್ಲ. ಅಥವಾ ನಿಮ್ಮ ಒಪಿನಿಯನ್ ಹೇಳ್ಬೋದು? ಒಪಿನಿಯನ್ ಅಂದರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅಂದರೆ ಒಂದು ಹೆಣ್ಣು ಬೇರೆ ಮನೆಯಿಂದ ಬಂದಿರ್ತಾಳೆ, ಇನ್ನೊಂದು ಮನೆಗೆ ಸೇರಬೇಕು. ಎಲ್ಲದೂ ಒಟ್ಟು ಕೂಡಿದ್ರೇ ಅವ್ರ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ತುಂಬ ಚೆನ್ನಾಗಿರ್ತಾರೆ. ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆದ್ರೂ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ಟಾರ್ಟ್ ಆಗಿ ಇವತ್ತು ನಡೀತಿರೋ ಥರ ಆಗುತ್ತೆ. ಕೆಲವೊಂದು ಕಡೆ ಅವರು ಬೆಂಡ್ ಆಗಬೇಕು, ಕೆಲವೊಂದು ಕಡೆ ನಾವು ಬೆಂಡ್ ಆಗಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ಸು. ನೀವೆಷ್ಟು ಚೆನ್ನಾಗಿರ್ತೀರಾ ಅಂದರೆ ಅಲ್ಲಿವರೆಗೂ ಸಸ್ಟೇನ್ ಆಗುತ್ತೆ. ಅಂದರೆ ಹಿಂದಿನ ಕಾಲದಲ್ಲಿ ನಿಮಗೆ ಡಿವೋರ್ಸ್ ಅನ್ನೋ ಒಳ್ಳೆ ಕೆಟ್ಟು ಪದ ಅದನ್ನು ಕೇಳೋಕ್ಕೆ ಚಾನ್ಸ್ ಇಲ್ಲ, ಹೇಳಿದ್ರೇ ಬಾಯಿ ಮೇಲೆ ಹೊಡೆಯೋರು, ಆ ಥರ ಮಾತದು ಇವತ್ತು ಕಾಮನ್ ಆಗ್ಬಿಟ್ಟಿದೆ. ಏನು ಕೇಳಿದ್ರೆ ಅದೇ ಡೈರೆಕ್ಟ್. ಇವತ್ತು ಮದುವೆಗೆ ನಾಳೆ ಬೆಳಗ್ಗೆ ಡೈವರ್ಸ್ ಅಪ್ಲೈ ಮಾಡೋಕ್ಕೆ ತರೋದ್ರ ಜನ ಇದ್ದಾರೆ. ಸೊ ಅದೆಲ್ಲ ತಪ್ಪು, ನಮ್ಮ ಕಲ್ಚರ್ ಅಲ್ಲ ಅದು. ವೆಸ್ಟರ್ನ್ ಕಲ್ಚರ್ ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ, ಅದಕ್ಕೆ ಇದೆಲ್ಲ ಆಗ್ತಾ ಇರೋದು. ನಾನು ಅನ್ನೋದು ಯಾವತ್ತು ಬರುತ್ತೆ, ಈಗೋ ಇಂದನೇ ಎಲ್ಲ ಗೋಗೋ ಆಗ್ಬಿಡುತ್ತೆ. ಸೊ ಅಂದರೆ ಪ್ರಣಯಮಲ್ಲಿ ನೀವು ತುಂಬ ದೊಡ್ಡ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನಾವು. ನೀವು ಟ್ರೈಲರಲ್ಲಿ ನೋಡ್ಬೋದು, ಕೆಲವೊಂದು ನಡೀತಿದೆ, ಕೆಲವೊಂದು ಅವಳು ಓಪನ್ ಆಗಿ ಕೇಳ್ತಾಳೆ ಯಾಕೆ ಏನೂ ಆಗ್ತಿಲ್ಲ ಅಂತ. ಅಂದರೆ ಅದ್ರ ಮೇಲೇ ಕಥೆ ಇರೋದು. ನಿಮ್ಗೆ ತುಂಬ ಚೆನ್ನಾಗಿ ಒಳ್ಳೆ ಫೀಲ್ ಕೊಡುತ್ತೆ. ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾನ ನೋಡಿಸ್ಕೊಳತ್ತೆ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ವಿಜುವಲಲ್ಲಿ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯೋ ಫ್ರೆಶ್ ಲೈನು ನಿಮಗೆ ಪ್ರಣಯಂ ಸಿನಿಮಾ ಆಗುತ್ತೆ. ಸೂಪರ್. ಈ ವಿಷಯ ಕೊನೆಯದಾಗಿ, ಅಪ್ಪ ಈ ಥರ ಸಿನಿಮಾಗಳು ನೀವು ಮಾಡಬೇಕಾದ್ರೆ ಅಥವಾ ಸಿನಿಮಾಗಳು ಮಾಡಬೇಕಾದ್ರೆ ಒಂದು ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಅಪ್ಪನ ಹತ್ರ ಡಿಸ್ಕಷನ್ ಆಗುತ್ತೆ ಸರ್ ಇದು ವಿಷಯ? ನಮ್ಮ ತಂದೆ ತುಂಬ ಇನ್ವಾಲ್ವ್ ಆಗಲ್ಲ ನನ್ನ ಕೆರಿಯರ್ ಗ್ರಾಫಲ್ಲಿ. ಅವ್ರು ತುಂಬ ಇನ್ವಾಲ್ವ್ಮೆಂಟ್ ಆಗಲ್ಲ. ಅಂದರೆ ನನಗೂ ಒಂದಷ್ಟು ಗೊತ್ತು. ಅಂದರೆ ಇದು ಇವತ್ತು ಸ್ಟಾರ್ಟ್ ಮಾಡಿದ್ದಲ್ಲ. ನನ್ನ ಕೆರಿಯರ್ನ ನಾನು ತುಂಬ ಹಿಂದೆನೇ ಸ್ಟಾರ್ಟ್ ಮಾಡಿದ್ದು. ನಾನು ಒಂದಷ್ಟು ನೋಡಿದ್ದೀನಿ ಇಂಡಸ್ಟ್ರಿಲಿ ಯಾವ ಥರ ಕತೆ ಸೆಲೆಕ್ಟ್ ಮಾಡಬೇಕು, ಯಾವ ಥರ ಇರಬೇಕು ಅಂದ್ಬಿಟ್ಟು ನಮಗೆ ಅದನ್ನು ಕಲಿಯೋಕ್ಕೆ ಒಂದು 4-5 ಇಯರ್ಸ್ ಆಗೋಯ್ತು. ಅದಾದಮೇಲೆ ನಾವು ಸಿನಿಮಾ ಅಂತ ಏನು ಸ್ಟಾರ್ಟ್ ಮಾಡೋದು. ಅಂದರೆ ನೋಡೋರಿಗೆ ಏನನ್ಸುತ್ತೆ, ಇಂಥವ್ರ ಮಗ ಇವ್ರಿಗೇನು ಈಸಿ ಅನ್ನೋದೊಂದು ಇರುತ್ತೆ. ಬಟ್ ಅದು ಆ್ಯಕ್ಚುಲಿ ನಿಜ ಅಲ್ಲ. ನಮ್ಮದು ಒಂದಷ್ಟು ಅದೊಂದು ಜರ್ನಿ ಇರುತ್ತೆ ನಮ್ಮದು. ಆ ಜರ್ನಿಯಿಂದ ನಾವು ಒಂದು ಜಡ್ಜ್ಮೆಂಟಿಗೆ ಬಂದಿರ್ತೀವಿ. ಈಗ ನಮ್ಮ ತಂದೆ ಯಾವುದು ಇನ್ವಾಲ್ವ್ ಆಗಲ್ಲ. ನೀನು ಚೆನ್ನಾಗಿ ಕರೆಕ್ಟಾಗೆ ಮಾಡಿರ್ತೀಯ, ಇಲ್ಲಾಂದರೆ ಏನಾಗುತ್ತೆ, ಅವ್ರ ಕತೆ ಸೆಲೆಕ್ಟ್ ಮಾಡಿ ನಾನು ಬಂದು ಆ್ಯಕ್ಟ್ ಮಾಡ್ತೀನಿ, ಅದು ಸರಿ ಹೋಗಲ್ಲ. ಅದು ನಮಗೂ ಅದು ಸೆಟ್ ಆಗಲ್ಲ ಅದು. ಸೊ ಅದಕ್ಕೆ ಅವ್ರ ಜರ್ನಿನೇ ಬೇರೆ, ನನ್ನ ಜರ್ನಿನೇ ಬೇರೆ. ಅಂದರೆ ಅವರು ಪೇಡ್ ಆರ್ಟಿಸ್ಟ್ ಆಗಿ, ಡೈಲಿ ವೇಜಸ್ ಆರ್ಟಿಸ್ಟ್ ಆಗಿ ಅವರು ಬಂದಿದ್ದು. ಅಂದರೆ ಬೆಳಗಿಂದ ಸಂಜೆ ಅವ್ರು ಕೆಲಸ ಮಾಡ್ತಾರೆ, ಸಂಜೆ ಪೇಮೆಂಟ್ ತೊಗೊಂಡು ಮನೆಗೆ ಹೋಗ್ತಾರೆ. ನಾವು ಆ ಥರ ಮಾಡೋಕ್ಕಾಗಲ್ಲ. ನಮ್ಮದು ಬೇರೆ ಗ್ರಾಫು. ನಾವು ಇಂಡಸ್ಟ್ರಿಲಿ ಬೇರೆ ಏನೋ ಮಾಡಬೇಕು ಅಂತ ಬಂದಿರೋರಲ್ಲ. ಸೊ ಈ ತುಂಬ ಇನ್ವಾಲ್ವ್ಮೆಂಟ್ಸ್ಗಳು ನಾವು ಮಾಡ್ಕೊಳೋದು ಇಲ್ಲ, ಮುಂದಕ್ಕೂ ಮಾಡಲ್ಲ ಅದನ್ನು. ಸೂಪರ್ ಸರ್.
ಆ್ಯಂಡ್ ಫೈನಲಿ ಪ್ರಣಯಮ್ ರಿಲೀಸ್ ಆಗ್ತಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಒಟ್ಟಿಗೆ? ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ ಆಗತ್ತೆ ಅಂತ ನಾನು ನಂಬಿದ್ದೀನಿ. ಇದೇ ಫೆಬ್ರವರಿ 9th ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮೈನ್ ಥಿಯೇಟ್ರಲ್ಲಿ ನಮ್ಮ ಇಡೀ ಸಿನಿಮಾ ತಂಡ ಒಟ್ಟಿಗೆ ಬಂದು ನಿಮ್ಮೊಟ್ಟಿಗೆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರ ಬಿಚ್ಚುಗಟ್ಟಿಗೆ ಯಾವ ಮಟ್ಟಕ್ಕೆ ನೀವು ಸಪೋರ್ಟ್ ಕೊಟ್ರಿ ಅದೇ ಸಪೋರ್ಟ್ನ ನಾನು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ತಂದೆದು ಒಂದು ಗ್ರಾಫ್ ಇದೆ, ಒಂದು 40 years ಗ್ರಾಫ್ ಇದೆ. ನಂದು ಒಂದು ಮುಂದೆ ಲೆಗಸಿ ಬಿಲ್ಡ್ ಆಗ್ತಾ ಇದೆಯಲ್ಲ, ಸೊ ನಿಮ್ಗಳ ಸಪೋರ್ಟೇ ನಮಗೆ ತುಂಬ ಬೇಕು ಅಂತ ಕೇಳ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.